ನಮಸ್ಕಾರ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ ಚವಾನ್. ಮೊದಲಿಗೆ ಮುಖ್ಯಾಂಶಗಳು. 2,000 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಗಳಿಂದ ಚಾಲನೆ. ಸುಳ್ಳೆ ಬಿಜೆಪಿ ಮನೆ ದೇವರು ಎಂದ ಸಿಎಂ. ಸರ್ವ ಜಾತಿಯವರನ್ನು ಒಳಗೊಳ್ಳುವ ಸರ್ಕಾರ ನಮ್ಮದು ಎಂದ ಸಿದ್ದರಾಮಯ್ಯ. ಜಕ್ಕಲಮಡುಗು ತುಂಬಿ ಹರಿಯುತ್ತಿದ್ರು. ಮಾಜಿ ಅಧ್ಯಕ್ಷರ ವಾರ್ಡಿನಲ್ಲಿ ಕುಡಿಯಲು ನೀರಿಲ್ಲ. ಚರಂಡಿಗಳು ತುಂಬಿ ಮನೆಗಳಿಗೆ ತ್ಯಾಜ್ಯ ನುಗ್ಗುತ್ತಿದ್ರು. ಕೇಳೋರೇ ಇಲ್ಲ. ಎಲ್ಲೆಂದ್ರಲ್ಲಿ ಕಸ ಹಾಕಿದ್ರು ಸ್ವಚ್ಛ ಮಾಡೋರೇ ಇಲ್ಲ. ಇದು ಮಾಜಿ ಅಧ್ಯಕ್ಷರ ವಾರ್ಡಿನ ಸ್ಥಿತಿ. ಜಮೀನು ಕಳೆದುಕೊಂಡ ರೈತರಿಗೆ ಮತ್ತೆ ಜಮೀನು ವಾಪಸ್. ಭೂಗಳ್ಳರಿಗೆ ಮಣಿದು ರೈತರಿಗೆ ಮೋಸ ಮಾಡಿದ್ರೆ ಕಠಿಣ ಕ್ರಮ ಎಂದು ಕಂದಾಯ ಪೊಲೀಸ್ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟ ಶಾಸಕ ಸುಬ್ಬಾರೆಡ್ಡಿ. ಭೀಕರ ಅಪಘಾತದಲ್ಲಿ 4 ಯುವಕರು ಸಾವು. ಮಾಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಭೀಕರ ದುರಂತ. ನಿದ್ದೆ ಬಂಪರ್ನಲ್ಲಿ ಸೇತುವೆಯಿಂದ ಕೆಳಗೆ ಬಿದ್ದ ಕಾರು. ವಾರ್ತೆಗಳ ವಿವರ. ಖಜಾನೆ ಖಾಲಿ ಎನ್ನುವ ಬಿಜೆಪಿ ಸುಳ್ಳಿನ ಆರೋಪಕ್ಕೆ 1 ಲಕ್ಷ ಕೋಟಿ ಮೊತ್ತದ ಅಭಿವೃದ್ಧಿ ಕಾರ್ಯಗಳ ಮೂಲಕವೇ ಉತ್ತರಿಸಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ, ಎಚ್ಎನ್ ವ್ಯಾಲಿ 3ನೇ ಹಂತದ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಮತ್ತು ವಿವಿಧ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ವಿವಿಧ ಫಲಾನುಭವಿಗಳಿಗೆ ಸವಲತ್ತು ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇಂದು ಉದ್ಘಾಟನೆಯಾದ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆಯಿಂದಾಗಿ ಇಡೀ ರಾಜ್ಯದ ರೇಷ್ಮೆ ಬೆಳೆಗಾರರಿಗೆ ಅನುಕೂಲವಾಗಲಿದೆ ಎಂದರು. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮೊತ್ತದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸುತ್ತಿರುವುದು ನಮ್ಮ ಸರ್ಕಾರದ ಅಭಿವೃದ್ಧಿ ವೇಗವನ್ನು ತೋರಿಸುತ್ತಿದೆ. ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ತಿದ್ದೇವೆ. ಗ್ಯಾರಂಟಿ ಕಾರ್ಯಕ್ರಮಗಳಿಗೆ 1 ಲಕ್ಷ ಕೋಟಿಗೂ ಅಧಿಕ ಮೊತ್ತ ಈವರೆಗೂ ತೆಗೆದಿಟ್ಟಿರುವುದಾಗಿ ಮಾತ್ರವಲ್ಲದೆ ಇಷ್ಟು ಮೊತ್ತದ ಅಭಿವೃದ್ಧಿ ಕಾರ್ಯಗಳನ್ನು ನಾವು ನಡೆಸುತ್ತಿದ್ದೇವೆ. ಇದಕ್ಕಿಂದು ಇಲ್ಲಿ ಉದ್ಘಾಟನೆಗೊಂಡ ಅಭಿವೃದ್ಧಿಯೂ ಸೇರಿದೆ ಎಂದರು. ಇನ್ನು ಸರ್ಕಾರದ ಬಳಿ ಹಣ ಇಲ್ಲ, ಖಜಾನೆ ಖಾಲಿ ಆಗಿದೆ ಎನ್ನುವ ಬಿಜೆಪಿಯ ಸುಳ್ಳು ಆರೋಪಗಳಿಗೆ ನಮ್ಮ ಸರ್ಕಾರ ಅಭಿವೃದ್ಧಿ ಕಾರ್ಯಗಳ ಮೂಲಕವೇ ಉತ್ತರ ಕೊಟ್ಟಿದೆ. ರಾಜ್ಯದ ಪ್ರತಿ ಕುಟುಂಬಗಳಿಗೂ ಪ್ರತಿ ತಿಂಗಳು ಸರ್ಕಾರದ ಹಣ ಮತ್ತು ಕಾರ್ಯಕ್ರಮಗಳು ತಲುಪ್ತಿವೆ ಎಂದರು. ನಮ್ಮ ಸರ್ಕಾರ ಅಧಿಕಾರದಲ್ಲಿರೋವರೆಗೂ ಯಾವ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ. ಜೊತೆಗೆ ಸಣ್ಣ ನೀರಾವರಿ, ನಗರಾಭಿವೃದ್ಧಿ, ಗ್ರಾಮೀಣಾಭಿವೃದ್ಧಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಅಭಿವೃದ್ಧಿ ನಡೆಸುತ್ತಿದ್ದೇವೆ ಅನ್ನೋದನ್ನ ಅಂಕಿಅಂಶಗಳ ಸಮೇತ ಹೇಳಿದರು. ಶಿಡ್ಲಘಟ್ಟಕ್ಕೆ ಮಿನಿ ವಿಧಾನಸೌಧ ಬೇಕು ಅನ್ನೋದು ಸೇರಿದಂತೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ಮತ್ತು ಕ್ಷೇತ್ರದ ಶಾಸಕರು ಬೇಡಿಕೆ ಇಟ್ಟಿದ್ದಾರೆ. ಸಚಿವರ ಮನವಿಯಂತೆ ಎಲ್ಲ ಕಾಮಗಾರಿಗಳಿಗೂ ಅನುದಾನ ನೀಡಲಾಗುವುದು ಅಂತ ಭರವಸೆ ಕೊಟ್ಟರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಹೇಳಿದಂತೆ ನಡೆಯೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಇಲ್ಲವೇ ಸಂಪುಟ ವಿಸ್ತರಣೆ ಕುರಿತು ಹೈಕಮಾಂಡ್ ಏನು ಹೇಳಿದ್ರೆ ಅದರಂತೆ ನಡೆಯೋದಾಗಿ ಅವರು ಸ್ಪಷ್ಟಪಡಿಸಿದರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಇಂದು ನಡೆದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದ ನಂತರ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಈ ಹಿಂದೆಯೇ ಹೈಕಮಾಂಡ್ ಸಂಪುಟ ವಿಸ್ತರಣೆ ಬಗ್ಗೆ ಪ್ರಸ್ತಾಪ ಮಾಡಿತ್ತು. ಆದರೆ 2.5 ವರ್ಷ ತುಂಬಿದ ನಂತರ ಸಂಪುಟ ವಿಸ್ತರಣೆ ಮಾಡಲು ಸೂಚಿಸಿದ್ದೆ. ಇದಕ್ಕೆ ಹೈಕಮಾಂಡ್ ಒಪ್ಪಿಗೆ ನೀಡಿತ್ತು. ಹಾಗಾಗಿ ಇದೀಗ ಹೈಕಮಾಂಡ್ ಏನು ಹೇಳಲಿದೆಯೋ ಅದರಂತೆ ನಡೆಯೋದಾಗಿ ಸಿದ್ದರಾಮಯ್ಯ ಹೇಳಿದರು. ಈಗ ಸರ್ಕಾರಕ್ಕೆ 2.5 ವರ್ಷ ತುಂಬಿದೆ. ಹೈಕಮಾಂಡ್ ಏನು ಹೇಳುತ್ತೋ ಆ ರೀತಿ ಮಾಡ್ತೇವೆ. ಕಳೆದ 2.5 ವರ್ಷದ ಅವಧಿಯಲ್ಲಿ ರಾಜ್ಯ ಸರ್ಕಾರದಿಂದ 1 ಲಕ್ಷ ಕೋಟಿಗೂ ಹೆಚ್ಚು ಅನುದಾನ ಗ್ಯಾರಂಟಿಗಳಿಗೆ ನೀಡಲಾಗಿದೆ. ಆದರೂ ವಿರೋಧ ಪಕ್ಷಗಳು ಅಭಿವೃದ್ಧಿ ಇಲ್ಲ ಅಂತ ಸುಳ್ಳು ಪ್ರಚಾರ ನಡೆಸ್ತಿವೆ. ವಿರೋಧ ಪಕ್ಷಗಳಿಗೆ ಸುಳ್ಳು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ. ಸುಳ್ಳೆ ಅವರ ಮನೆ ದೇವರು ಅಂತ ತಿರುಗೇಟು ನೀಡಿದ್ರು. ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ವಿರೋಧ ಪಕ್ಷದವರು ಆರೋಪ ಮಾಡುತ್ತಿದ್ದಾರೆ. ಸರ್ಕಾರ ದಿವಾಳಿಯಾಗಿದ್ದರೆ ಇಷ್ಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲು ಸಾಧ್ಯವಿತ್ತ? ಶಿಡ್ಲಘಟ್ಟ ಜೆಡಿಎಸ್ ಶಾಸಕರಿದ್ದಾರೆ. ಅವರು ನಮಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಅವರ ಕ್ಷೇತ್ರದಲ್ಲಿಯೇ 2,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಹಾಗಾಗಿ ವಿರೋಧ ಪಕ್ಷಗಳ ಸುಳ್ಳು ಪ್ರಚಾರಕ್ಕೆ ಮರುಳಾಗಬೇಡಿ ಅಂತ ಸಿದ್ದರಾಮಯ್ಯ ಹೇಳಿದರು. ಇನ್ನು ಕಾಂಗ್ರೆಸ್ನವರಿಂದಲೇ ಕಾಂಗ್ರೆಸ್ ಶಾಸಕರ ಖರೀದಿ ಆರೋಪ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಶಾಸಕರ ಖರೀದಿ ಸಂಸ್ಕೃತಿ ಬಿಜೆಪಿಯಲ್ಲಿ ಇರೋದು. ಮುಖ್ಯಮಂತ್ರಿ ಆಗಬೇಕಾದ್ರೆ ಎಷ್ಟು ಸಾವಿರ ಕೋಟಿ ಕೊಡಬೇಕು ಅಂತ ಬಿಜೆಪಿಯವರೇ ಹಿಂದೆ ಹೇಳಿದ್ದಾರೆ. ಅಸೆಂಬ್ಲಿಯಲ್ಲೂ ಎಷ್ಟೆಷ್ಟು ಕೋಟಿ ಕೊಟ್ಟು ಶಾಸಕರ ಖರೀದಿ ಬಗ್ಗೆ ದಾಖಲೆಗಳು ಇದೆ ಅಂತ ಹೇಳಿದ್ರು. ಅವರು ಮಾಡ್ತಿದ್ದ ಪ್ರವೃತ್ತಿನ ಅವರೇ ನೆನೆಸ್ಕೊಳ್ತಿದ್ದಾರೆ ಅಷ್ಟೇ. ಸಿದ್ದರಾಮಯ್ಯ ಹೇಳಿದ ಮೇಲೆ ನಮ್ಮದು ವೇದವಾಕ್ಯ. ಯಾವಾಗ ಸಿಎಂ ಆಗ್ತೀರಿ ಎಂಬ ಪ್ರಶ್ನೆಗೆ ಯಾವುದೇ ಉತ್ತರ ನೀಡದೆ ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣಾದರು. ಎಫ್ ಆಶಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ. ಅದು ಮಾಜಿ ಅಧ್ಯಕ್ಷನ ವಾರ್ಡ್. ಪ್ರಭಾವಿ ನಾಯಕನಂತೆ ಬಿಂಬಿಸಿಕೊಳ್ಳುತ್ತಿರುವ ಆ ಮಾಜಿ ಅಧ್ಯಕ್ಷನ ವಾರ್ಡಿನಲ್ಲಿ ಸಮಸ್ಯೆಗಳ ಸರಮಲೆಯೂ ಇದ್ದರೂ ಅತ್ತ ತಿರುಗಿ ನೋಡಿಲ್ಲ. ಪರಿಹರಿಸುವ ಕನಿಷ್ಠ ಪ್ರಯತ್ನ ಮಾಡಿಲ್ಲ. ಇದಕ್ಕೆ ಕಾರಣ ಚುನಾವಣೆ ಸಮೀಪಿಸುತ್ತಿರುವ ಕಾರಣವೋ ಇಲ್ಲವೇ ವಾರ್ಡ್ ಬದಲಾವಣೆಯ ಮುನ್ಸೂಚನೆಯೋ ತಿಳಿಯದಾಗಿದೆ. ಹಾಗಾದರೆ ಯಾವುದು ಆ ವಾರ್ಡ್? ಯಾರು ಆ ಮಾಜಿ ಅಧ್ಯಕ್ಷ? ನೀವು ನೋಡಿ.
ನೀವು ನೋಡ್ತಾ ಇದ್ದೀರಲ್ಲ, ತೆಗೆದುಹಾಕಿದ ಪೈಪ್ಗಳು ಈ ಕೊಳವೆ ಬಾವಿ ಕೆಟ್ಟು 2 ವಾರಗಳೇ ಆಗಿದೆಯಂತೆ. ಆದರೆ ಇನ್ನೂ ದುರಸ್ತಿ ಆಗಿಲ್ಲ. ಈ ಕೊಳವೆ ಬಾವಿ ನೋಡಿ, ಇದಕ್ಕೆ ಮೋಟಾರು ಮತ್ತು ಪಂಪು ಇಳಿಬಿಟ್ಟು 6 ತಿಂಗಳೇ ಕಳೆದಿದ್ಯಂತೆ. ಆದರೂ ಇನ್ನೂ ಸಂಪರ್ಕ ನೀಡಿಲ್ವಂತೆ. ಮುಂಚೆ ನನ್ನ ಹೆಸರು 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಗರಸಭೆ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ. ಅವ್ರ ಕಾಂಟ್ರಾಕ್ಟ್ ಇಷ್ಟ ಬಂದಾಗ ಬರ್ತಾರೆ. 15 ದಿವಸ ಆಯ್ತು ಬೋರ್ ನಿಂತಾಗೆ. ಏನ್ ನಾವ್ ಯಾರಿಗೆ ಹೇಳೋಣ? ಹೇಳಿ ಸಾಕಾಯ್ತು. ಇವತ್ತು ಬರ್ತೀವಿ, ನಾಳೆ ಬರ್ತೀವಿ, ಎತ್ತಿ 5 ದಿವಸ ಆಯ್ತು. ಅದಕ್ ಮೊದ್ಲು 5 ದಿವಸ 10 ದಿವಸ ಒಟ್ಟು. ನಾವೇನ್ ಮಾಡೋದು? ಯಾರಿಗೆ ಹೇಳೋದು ನಾವು? ಅವ್ನ ಕಾಂಟ್ರಾಕ್ಟ್ಗೆ ಅರ್ಜೆಂಟ್ ಅಂತ ಕೇಳ್ತಾನೆ. ಅವ್ರು ಬರ್ಲಿಲ್ಲ, ಮಾಡಲ್ಲ. ಇವತ್ತು ಬರ್ತೀವಿ, ನಾಳೆ ಬರ್ತೀವಿ. ಮೋಟ್ರು ಪಂಪ್ ತಗೊಂಡ್ ಬಂದಲ್ಲ ಹಾಕ್ಬಿಟ್ರು, ಹೊರಟೋದ್ರು. ಬರ್ಲಿಲ್ಲ, ಮಾಡ್ಲಿಲ್ಲ. ನಾವು ಯಾರಿಗೆ ಹೇಳೋಣ? ಇನ್ನು ಇತ್ತ ನೋಡಿ, ತುಂಬಿ ಹರಿತಿರೋ ಚರಂಡಿ. ಒಂದ್ ಕಡೆಯಾದ್ರೂ ಕಸದ ರಾಶಿಯಲ್ಲಿ ನಾಯಿ ಮೇಕೆ ಆಯ್ಕೊಂಡು ತಿಂತಿರೋ ಪರಿ ಕಾಣ್ತಿದ್ಯಲ್ಲ. ಇವೆಲ್ಲ ದೃಶ್ಯಗಳು ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ನಗರದ 21 ಮತ್ತು 23ನೇ ವಾರ್ಡಿನಲ್ಲಿ. ಈ 2 ವಾರ್ಡ್ಗಳ ಸಮಸ್ಯೆಗಳು ಇಲ್ಲಿಗೆ ಮುಗಿಯೋದಿಲ್ಲ. ಇಲ್ಲಿ ನೋಡಿ, ಇದು ಬೇಸಿಗೆಯೂ ಅಲ್ಲ, ಜಕ್ಕಲಮಡುಗು ಜಲಾಶಯದಲ್ಲಿ ನೀರು ಖಾಲಿಯಾಗಿಲ್ಲ. ಆದರೆ ಖಾಲಿ ಬಿಂದಿಗೆಗಳೊಂದಿಗೆ ಮಹಿಳೆಯರ ರಂಪಾಟ, ಜುಟ್ಟು ಹಿಡಿದು ಕಿತ್ತಾಟ, ಹೀಗೆ ಸಾಲು ಸಾಲು ಸಮಸ್ಯೆಗಳಿರೋ 2 ವಾರ್ಡುಗಳಿದೆಯಲ್ಲ, 21 ಮತ್ತು 23. ಈ 23ನೇ ವಾರ್ಡಿನ ಸದಸ್ಯರಾಗಿದ್ದವರು ಆನಂದ ರೆಡ್ಡಿ ಬಾಬು. ಇವರು ನಗರಸಭೆಯ ಮೊದಲ ಅವಧಿಯ 2.5 ವರ್ಷ ನಗರಸಭಾ ಅಧ್ಯಕ್ಷರಾಗಿದ್ದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿದ್ದಾರಲ್ಲ, ಅವರು ಈ ಹಿಂದೆ ಪ್ರಭಾವಿ ಸಚಿವರಾಗಿದ್ದ ವೇಳೆ ಈ ಆನಂದ್ ರೆಡ್ಡಿ ಬಾಬು ಅಧ್ಯಕ್ಷರಾಗಿದ್ದರು. ಅಂತಹ ಪ್ರಭಾವಿ ನಾಯಕರ ನೆರಳಲ್ಲಿ ತಮ್ಮ ವಾರ್ಡನ್ನ ಮಾದರಿಯಾಗಿ ಮಾಡುವ ಎಲ್ಲ ಅವಕಾಶಗಳು ಈ ಆನಂದ ರೆಡ್ಡಿ ಬಾಬು ಅವರಿಗಿತ್ತು. ಆದರೆ ಅಲ್ಲಿ ಮನುಷ್ಯರು ವಾಸ ಮಾಡಲು ಸಾಧ್ಯವೇ ಇಲ್ಲದಷ್ಟು ಹದಗೆಟ್ಟಿದ್ದು ಕನಿಷ್ಠ ಮೂಲ ಸೌಲಭ್ಯವಾದ ಕುಡಿಯುವ ನೀರು ಒದಗಿಸಲು ವಿಫಲರಾಗಿರುವ ನಗರಸಭಾ ಸದಸ್ಯರ ವಿರುದ್ಧ ವಾರ್ಡಿನ ಜನತೆ ಪ್ರತಿನಿತ್ಯ ಶಾಪ ಹಾಕ್ತಿದ್ದಾರೆ. ಇನ್ನು 21ನೇ ವಾರ್ಡ್ ಇದೆಯಲ್ಲ, ಈ ವಾರ್ಡಿನ ಸದಸ್ಯ ಅಫ್ಸಲ್ ಅಂತ. ಈ ಪುಣ್ಯಾತ್ಮನು ಈ ವಾರ್ಡಿನ ಕಡೆ ಮುಖ ಮಾಡಿ ನಾಗರಿಕರ ಸಮಸ್ಯೆ ಆಲಿಸುವ ಕನಿಷ್ಠ ಪ್ರಯತ್ನ ಕೂಡ ಮಾಡಿಲ್ಲ. ಹಾಗಾಗಿಯೇ ಈ 2 ವಾರ್ಡುಗಳು ಶಾಪ ಪೀಡಿತವಾಗಿ ಸದಸ್ಯರಿಗೆ ಜನರು ಶಾಪ ಹಾಕುವಂತಾಗಿದೆ. ಪ್ರಸ್ತುತ ನಗರಸಭಾ ಆಡಳಿತಾವಧಿ ಮುಗಿದಿದ್ದು ಇನ್ನೇನು ಮೀಸಲಾತಿ ಪ್ರಕಟವಾಗುವ ಕಾಲ ಸಮೀಪಿಸಿದೆ. ಒಂದು ವೇಳೆ ಮೀಸಲಾತಿಯನ್ನ 23ನೇ ವಾರ್ಡಿಗೆ ವ್ಯತ್ಯಾಸವಾದರೆ ತಾವು ಮತ್ತೊಂದು ವಾರ್ಡ್ ನೋಡ್ಕೊಳ್ಬೇಕು. ಹಾಗಾಗಿ ಹಳೆಯ ವಾರ್ಡಿನ ಜನರಿಗೆ ಯಾಕೆ ತಾವು ಇನ್ನೂ ತಲೆ ಕೆಡಿಸ್ಕೊಳ್ಬೇಕು ಎಂಬ ನಿರ್ಲಕ್ಷ್ಯವೋ ಇಲ್ವೋ ಮುಂದೆ ಸ್ಪರ್ಧೆ ಮಾಡಲಿರುವ ವಾರ್ಡಿಗೆ ನೆರವು ನೀಡುವ ಮೂಲಕ ಮತ ಸಂಪಾದಿಸಲು ಶ್ರಮಿಸುವ ದಾವಂತವೋ ಗೊತ್ತಿಲ್ಲ. 21 ಮತ್ತು 23ನೇ ವಾರ್ಡಿನ ಅಫ್ಸಲ್ ಮತ್ತು ಆನಂದ್ ರೆಡ್ಡಿ ಬಾಬು ಅವರು ಈಗಿನ ತಮ್ಮ ವಾರ್ಡಿನ ಸಮಸ್ಯೆಗಳತ್ತ ಮುಖ ಮಾಡಿಲ್ಲ. ಇದರಿಂದ ನೀರು, ಸ್ವಚ್ಛತೆ, ಚರಂಡಿಯ ದುರ್ನಾತ ಸೇರಿದಂತೆ ಇತರ ಸಮಸ್ಯೆಗಳಿಂದ ಈ 2 ವಾರ್ಡುಗಳ ಜನರು ಬಳಲ್ತಾ ಇದ್ದು, ಪ್ರಸ್ತುತ ಆಡಳಿತ ಮಂಡಳಿ ಇಲ್ಲದ ಕಾರಣ ನಗರಸಭಾ ಅಧಿಕಾರಿಗಳಿಗೂ ಭಯ ಇಲ್ಲವಾಗಿದೆ. ಆದ್ದರಿಂದ ಆಡಿದ್ದೇ ಆಟ ಎಂಬಂತಾಗಿದ್ದು ನಾಗರಿಕರು ಪಡಬಾರದ ಸಂಕಷ್ಟ ಎದುರಿಸುವಂತಾಗಿದೆ. ಏನಾದರೂ ಪೌರಾಯುಕ್ತರು ಇತ್ತ ಗಮನ ಹರಿಸಿ ನಾಗರಿಕರ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಮುಂದಾಗ್ತಾರಾ? ಕಾದ್ ನೋಡಬೇಕು. ನನ್ನ ಹೆಸರು ಮಾಲಾ ಅಂತ. ನಾವು 21ನೇ ವಾರ್ಡು ನಕಲ್ಕುಂಟೆಯಿಂದ ಮಾತಾಡ್ತಾ ಇದ್ವಿ. ಇಲ್ಲಿ ನೀರಿನ ಪ್ರಾಬ್ಲಮ್ ತುಂಬಾ ಇದೆ. ಇವಾಗ ನೀರು ಆಯಪ್ಪನ್ಗೆ ಹೇಳಕ್ ಹೋದ್ರೆ ಪಾಪ ಆಯಪ್ಪ ಏನ್ ಮಾಡಕ್ಕಾಗಲ್ಲ, ಬೋರ್ಗಳು ರಿಪೇರಿ ಮಾಡ್ತೀನಿ ಅಂತಾನೆ ಆಯಪ್ಪನ ದಿನ ಬೆಳಗಾದ್ರೆ ಅದು ಇದು ರಿಪೇರಿ ಮಾಡ್ತಾ ಇರ್ತಾನೆ, ಆದ್ರೆ ನೀರು ಬರೋದಿಲ್ಲ. ಇಲ್ಲಿ ಸಂಧಿಗೆ 2 ಕಲೆಕ್ಷನ್ ಕೊಟ್ಟವ್ರೆ. 1 ಕಲೆಕ್ಷನ್ ಬಿಟ್ರೆ ಇನ್ನೊಂದು ಕಲೆಕ್ಷನ್ ಆಮೇಲೆ ಮತ್ತೆ ಬಿಡ್ತಾರೆ. ಆ 1 ಕಲೆಕ್ಷನ್ ಬಿಡೋದ್ರಲ್ಲೇ 8 ಮನೆ ಇದೆ. 8 ಮನೆಗೆ ಬಿಟ್ರೆ ಅದ್ರಲ್ಲಿ ಬರೋದು 2 ಕೊಳಗೆ ನೀರು. ಇನ್ನು 4 ಕೊಳೆ ಫುಲ್ಲು ಬರೋದಿಲ್ಲ. ಜಗ್ಗಲ್ಲೇ ತಗೊಬೇಕು. ನೀರು ತುಂಬಾನೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸುಮಾರು ಒಂದು 6-7 ತಿಂಗಳಿಂದ ಈ ಬಾಧೆಗಳು ನಡೀತಿದೆ ನೀರಿಂದು. ಏನ್ ಹೇಳಿದ್ರು ಪಾಪ ಆಯಪ್ಪನ ಮೇಲೆ ಹೋದ್ರೆ ಆಯಪ್ಪನ ಏನ್ ಮಾಡ್ತಾನೆ, ಮುಂಚಮ್ಮಣ್ಣವ್ರ ಮೇಲೆ ಪಾಪ ಅವರು ತುಂಬಾ ಆದಷ್ಟು ಪ್ರಯತ್ನ ಪಡ್ತಾವ್ರೆ ನೀರಿಗೆ. ಅವರು ಬಿಡ್ತೀನಿ ಅಂತಾರೆ, ಇನ್ನು ಒಂದೇ ಬೋರು ನಾನೇನ್ ಮಾಡಕ್ಕಾಗುತ್ತೆ, ನೀರಿಲ್ಲ, ನೀರಿನ ಬಾಧೆ ಐತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅವ್ರ ಹತ್ರ ನಾವೇನು ಮಾತಾಡಕ್ಕಾಗಲ್ಲ. ಹಂಗಾಗಿ ನೀರಿನ ಸಮಸ್ಯೆ ತುಂಬಾ ಇದೆ ಇಲ್ಲಿ. ನಮ್ಗೆ ನೀರು ಅನುಕೂಲ ಮಾಡ್ಕೊಡಕ್ಕೆ ನಾವು ಕೇಳ್ಕೊಂತಾ ಇದೀವಿ. ಮತ್ತೆ ಇನ್ನೊಂದು ಸಮಸ್ಯೆ ಏನಂದ್ರೆ ಚರಂಡಿದು. ಮಳೆ ಬಂದ್ರೆ ಫುಲ್ ಲಾಸ್ಟ್ ಅಲ್ಲಿ ಇದಕ್ಕೆ ಆಗೋದಿಲ್ಲ. ಮಕ್ಕಳು ಬೇರೆ ಇದಾರೆ, ಇನ್ಫೆಕ್ಷನ್ಗಳ ಪ್ರಾಬ್ಲಮ್. ಇನ್ನ ಆ ಕಾಯಿಲೆ ಈ ಕಾಯಿಲೆ ಬಂದು ಹಾಸ್ಪಿಟ್ಲ್ಗೆ ಹೋದ್ರೆ ಯಾವ ಹಂಗೆ ಹಿಂಗೆ ಅಂತಾರೆ. ಈ ತರ ಪ್ರಾಬ್ಲಮ್ ಇರೋವಾಗ ಇನ್ನು ಕಾಯಿಲೆಗಳು ಬರೋದೇ ನಿಜ ತಾನೆ. ಅಲ್ಲಿ ಬೇಕು ಅಂದ್ರೆ ಕೆಳಗಡೆ ಹೋಗಿ ನೋಡ್ರಿ, ಸ್ವಲ್ಪ ಮಳೆ ಬಂದ್ರು ಎಲ್ಲ ಈಚೆಗೆ ಬಂದ್ಬಿಡ್ತದೆ ನೀರೆಲ್ಲ. ಮೋರಿ ನೀರೆಲ್ಲ ಈಚೆನೆ ಇರ್ತದೆ. ಎಷ್ಟು ಗಲೀಜ್ ಇರ್ತದೆ ಅಂದ್ರೆ ಎಲ್ಲಿ ಏನೇನು ಆವುಗಳಾದ್ರೆ ನೋಡಕ್ಕಾಗ ಆವುಗಳು ಎಷ್ಟೊಂದು ಆವುಗಳು ದಿನ ಬರ್ತಾ ಇರ್ತದೆ. ಅದೊಂದು ಸ್ವಲ್ಪ ಪ್ರಾಬ್ಲಮ್. ಇನ್ನು ಕಸದ ಪ್ರಾಬ್ಲಮ್. ಒಂದ್ ದಿವಸ ಬಂದ್ರೆ ಇನ್ನೊಂದ್ ದಿವಸ ಇದ್ ಮಾಡ್ತಾರೆ ಅವರು. ಇನ್ನು ನಾವು ಆಚೆ ಇಟ್ಕೊಳ್ಳಕ್ಕೆ ಇಲ್ಲಿ ಕೋತಿಗಳು ಕಾಟ ಇರೋದ್ರಿಂದ ಈಚೆ ಎಲ್ಲ ಎತ್ತಾಕ್ ಹೋಗ್ತಾರೆ. ಅಕ್ಕಪಕ್ಕದವ್ರು ನಮ್ಮನ್ ಬೇಕು ಅಂತಾರೆ, ಎತ್ತಾಕಾಗಲ್ಲ. ಆಚೆ ಎತ್ಕೊಂಡೋಗಿ ಬಿಸಾಕೋಣ ಅಂದ್ರೆ ವಿಡಿಯೋ ಮಾಡ್ತಾರೆ. ಇನ್ನೆಲ್ಲ ಹಾಕೋಣ ನಾವು
ನೋಡ್ರಿ ನೀವು ಇವಾಗ ಬೇಕು ಅಂದ್ರೆ ಏರಿಯಾದಲ್ಲೆಲ್ಲ ಸ್ವಲ್ಪ ನೋಡ್ರಿ ಎಲ್ಲ ಕಸ ಐತೆ. ಮಾತಿಗೆ ಮುಂಚೆ ಬೇರೆಯವ್ರು ಎಲ್ಲರೂ ನಾವು ಬೇರೆ ಏರಿಯಾಗ ಹೋಗ್ತೀವಿ. ಇವಾಗ ಇಂಥ ಏರಿಯಾ ನಮ್ದು ಅಂದ್ರೆ ಸ್ಲಮ್ ಅಂತ ಕೇಳ್ತಾರೆ. ಆ ಸ್ಲಮ್ ಅನ್ನೋದಕ್ಕೆ ಯಾರು ಕಾರಣ ಸ್ಲಮ್ ಅನ್ನೋದಕ್ಕೆ? ಎಷ್ಟು ಕಸ ಇದೆ ನೀವೇ ನೋಡ್ಬಿಟ್ಟು ಆಮೇಲೆ ಹೇಳ್ರಿ. ಅಲ್ಲಲ್ಲ ಗುಡ್ಡೆ ಬರ್ತಾರೆ ಗಾಡಿಗಳು, ಕ್ಲೀನಾಗಿ ಎತ್ಕೊಂಡು ಹೋಗ್ಬೇಕು ತಾನೆ. ರೋಡ್ಗಳ ಪಕ್ಕ ಎಲ್ಲ ಏನಕ್ಕೆ ಹಾಕ್ಬೇಕು? ಎಲ್ಲೆಲ್ಲಿ ನೋಡಿದ್ರು ಗುಡ್ಡಗಳು ಜಾಸ್ತಿ, ಎಲ್ಲಿ ನೋಡಿದ್ರು ಅದೇ. ಮಾತಿಗೆ ಮುಂಚೆ ಅಲ್ಲಿ ಇಲ್ಲಿ ಆಗಿರೋದು ಬಿಟ್ಬಿಡೋದು. ಯಾರು ಹೆಂಗಾದ್ರು ಅಸ್ಮಾತ್ ಹೇಳಕ್ಕಾಗೋದಿಲ್ಲ. ಪ್ರತಿಯೊಂದು ಮನೆಯವ್ರು ಕುಡುಕರು ಇದ್ದೇ ಇರ್ತಾರೆ. ಬಿದ್ದು ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅನ್ಕೋ, ಅವ್ರ ಮನೆಗೆ ಯಾರು ಜವಾಬ್ದಾರಿರು? ಆಗ್ದಿರೋದನ್ನ ಫಸ್ಟು ಸ್ವಲ್ಪ ಈಗ ಗುಂಡಿಗಳೆಲ್ಲ ಅಂದ್ರೆ ಅವರು ಅಷ್ಟು ಪಕ್ಕಸೋನಲ್ಲಿ ಬರ್ತಾನೆ ಇಲ್ಲ ಅಂತಂದ್ರು. ಅವರು ಯಾರಿಗೂ ಹೇಳಿದ್ರು ಪಾಪ ಆನಂದ್ ರೆಡ್ಡಿ ಬಾಬು ಅಣ್ಣವ್ರು ಅವ್ರು ಬಂದು ಟಿಲ್ಲರ್ ಮುಖಾಂತರ ನಮ್ಗೆ ನೀರ್ ಸಪ್ಲೈ ಮಾಡಿದ್ರು. ಅವರು ಆನಂದ್ ರೆಡ್ಡಿ ಅವ್ರು ಬಿಟ್ರೆ ಇನ್ನು ಈ ಏರಿಯಾನ ಇದ್ ಮಾಡ್ಕೊಳ್ಳೋರು ಯಾರು ಇಲ್ಲ. ಅವ್ರು ನಾನು ಹೇಳೋದು ಅವ್ರೊಬ್ರೇನಾ? ಬೇರೆಯವರು ಬರ್ಬೋದಲ್ವಾ? ಬೇರೆಯವರು ಕೇಳ್ಬೋದಲ್ವಾ? ಓಟ್ ಹಾಕೋ ಟೈಮಲ್ಲಿ ಮಾತ್ರ ಎಲ್ಲರೂ ಗೊತ್ತಿರಲ್ಲ. ಎಲ್ಲ ಕ್ಯಾಂಡಿಡೇಟ್ ಬರೋವಾಗ ಓಟ್ ಹಾಕೋ ಟೈಮಲ್ಲಿ ಎಲ್ಲ ಕ್ಯಾಂಡಿಡೇಟ್ ಬಂದು ನೀವು ಕೇಳೋವಾಗ ಇಂಥ ಟೈಮಲ್ಲಿ ಯಾಕೆ ನಮ್ ಸಮಸ್ಯೆ ಕೇಳಲ್ಲ? ದಿನ ಬಿಟ್ಟು ದಿನ ಬಿಡ್ತಾರೆ, ಅದೇನು ಪ್ರಯೋಜನ ಇಲ್ಲ. ಸರಿಯಾಗಿ ಬಿಡಲ್ಲ. ದಿನ ಬಿಟ್ಟು ಸಿಹಿ ನೀರು ಒಂದ್ 10 ದಿವಸಕ್ಕೆ ಬಿಡ್ತಾರೆ. ಉಪ್ಪು ನೀರಂತೂ ದಿನ ಬಿಟ್ಟು ಅಲ್ಲಿ ಅದು ಓಪನ್ ಮಾಡಿ ನೋಡ್ರಿ, ನೀರ್ ಹೆಂಗ್ ಬರ್ತೈತೆ. ಎಷ್ಟೊತ್ತು ಅಂತ ಅಸ್ಮತ್ ಕೆಲ್ಸಕ್ಕೆ ಹೋಗೋರು. ಇವಾಗ ಎಲ್ರು ಇರೋರೇ ಸಂಪುಗಳೇ ಹಾಕಿಸ್ಕೊಳಲ್ಲ, ಎಲ್ಲಾರು ಇರೋರೇ ಕೊಳಗಳು ಹಾಕ್ಸ್ಕೊಳಲ್ಲ. ಏನ್ ಮಾಡೋಣ? ಸರಿಯಾಗಿ ಬಿಡ್ತಾನೆ ಇಲ್ಲ. ತುಂಬಾನೇ ನೀರಿನ ಪ್ರಾಬ್ಲಮ್, ತುಂಬಾನೇ ಮೋರಿಗಳ ಪ್ರಾಬ್ಲಮ್ ತುಂಬಾ ತೊಂದರೆ ಆಗೋಗಿದೆ ಸರ್. ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ. ಭೂಮಾಫಿಯವರಿಂದ ಮೋಸ ಹೋಗಿದ್ದ ಬಡ ರೈತರಿಗೆ ಜಮೀನು ಮರಳಿಸುವುದಾಗಿ ನೀಡಿದ ಭರವಸೆಯಂತೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ 20 ದಿನಗಳಲ್ಲಿ ನಕಲಿ ಕ್ರಯ ಮಾಡಿರುವವರಿಂದಲೇ ಕ್ರಯ ರದ್ದು ಮಾಡಿಸಲಾಗಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ಕುರುಬರಹಳ್ಳಿ ಬಳಿ ಇರುವ ಚಂದ್ರಗಿರಿ ತೋಟದ ಮನೆಯಲ್ಲಿ ಭೂಗಳ್ಳರಿಂದ ಜಮೀನು ಕಳೆದುಕೊಂಡ ರೈತರಿಗೆ ಮರಳಿ ಜಮೀನು ಪತ್ರ ವಿತರಿಸಲು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ನಾರೆಮದ್ದೇನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ಯಾದಿವಂಡ್ಲಪಲ್ಲಿ ಗ್ರಾಮದ ವೆಂಕಟಪ್ಪ ಅನ್ನೋರ ಅರಿಗೆವಾರಿ ಗುಡ್ಡ ಸರ್ವೆ ನಂಬರ್ 116ರ 2.30 ಎಕರೆ ಮತ್ತು ವೆಂಕಟರಮಣಮ್ಮ ಅನ್ನೋರ ಸರ್ವೆ ನಂಬರ್ 116ರಲ್ಲಿ 4 ಎಕರೆ ಜಮೀನು ನಕಲಿ ದಾಖಲೆ ಸೃಷ್ಟಿಸಿ ಬೆಂಗಳೂರು ವ್ಯಕ್ತಿಗೆ ನಕಲಿ ಕ್ರಯ ಮಾಡಿಕೊಡಲಾಗಿತ್ತು. ಸ್ವಂತ ಸ್ವಾಧೀನಾನುಭವದಲ್ಲಿರುವ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿಸಿ ಅಕ್ರಮ ಮಾಡಿರುವ ಆರೋಪಿಗಳನ್ನು ಬಂಧಿಸಬೇಕು ಮತ್ತು ನಕಲಿ ಕ್ರಯ ಪತ್ರ ರದ್ದುಗೊಳಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಒತ್ತಾಯಿಸಿ ನಾರೆಮದ್ದನೆಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ಬಾಗೇಪಲ್ಲಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಮಾಡಿದರು. ರೈತರಿಗೆ ನ್ಯಾಯ ದೊರಕಿಸುವ ಭರವಸೆ ನೀಡಿದ್ದ ಶಾಸಕ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ತಹಶೀಲ್ದಾರ್ ಮನೀಷಾ ಎನ್ಪತ್ರಿ ಮತ್ತು ಚೇಳೂರು ತಹಶೀಲ್ದಾರ್ ಬಿಕೆ ಶ್ವೇತಾ ಕಾಲಾವಕಾಶ ನೀಡಿದರೆ ಅನ್ಯಾಯ ಆಗಿರುವ ರೈತರಿಗೆ ಜಮೀನು ಹಿಂದಿರುಗಿಸಿ ನ್ಯಾಯ ದೊರಕಿಸಿಕೊಡುವುದಾಗಿ ಶಾಸಕ ಸುಬ್ಬಾರೆಡ್ಡಿ ಭರವಸೆ ನೀಡಿದರು. ಅಂದು ಕೊಟ್ಟ ಮಾತಿನಂತೆ ಇಂದು ರೈತರ ಗ್ರಾಮಕ್ಕೆ ತೆರಳಿ ಕ್ರಯ ರದ್ದುಗೊಳಿಸಿದ ಆದೇಶ ಪತ್ರಗಳನ್ನು ರೈತರಿಗೆ ನೀಡಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಮೋಸ ಹೋಗಿದ್ದ ಬಡ ರೈತರಿಗೆ ಜಮೀನು ಮರಳಿಸಿರುವುದಾಗಿ ಮಾತು ಕೊಟ್ಟಿದ್ದೆ. ಆ ಮಾತಿನಂತೆ ಸುದೀರ್ಘವಾಗಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಕೇವಲ 20 ದಿನಗಳಲ್ಲಿ ನಕಲಿ ಕ್ರಯ ಮಾಡಿರೋರಿಂದಲೇ ಕ್ರಯ ರದ್ದು ಮಾಡಿಸಲಾಗಿತ್ತು. ಇನ್ಮುಂದೆ ಈ ರೀತಿಯ ಅಕ್ರಮ ದಂಧೆಕೋರರನ್ನ ಮಟ್ಟ ಹಾಕುವಂತೆ ಪೊಲೀಸ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಶಾಸಕರು ತಿಳಿಸಿದರು. ಆಧಾರ್ ಕಾರ್ಡ್ ನಕಲಿ ಆಧಾರ್ ಕಾರ್ಡ್ ಹಾಕಿ ನಮ್ಮ ಜಮೀನನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನಮ್ಗೆ ಇದು ಬಿಟ್ಟರೆ ಗತಿ ಇಲ್ಲ. ದಯವಿಟ್ಟು ಇದು ನೀವು ಏನಾದರೂ ಮಾಡಿ ನಮ್ಗೆ ಕೊಡಿಸ್ಬೇಕು ಅಂತ ಮನವಿ ಮಾಡಿದ್ರು. ಅವತ್ತು ಇವರೆಲ್ಲರ ಮುಖಂಡರ ಜೊತೆ ತಹಸೀಲ್ದಾರ್ನ ಕರೆದು ಇನ್ಸ್ಪೆಕ್ಟರ್ನ ಕರೆದು ಏನು ಮಾಡ್ತಿರೋ ಪಾಪ ಇವ್ರು ಬಡವ್ರದ್ದು ಆಸ್ತಿ ಅವ್ರಿಗೆ ದಕ್ಕಬೇಕು ಅಂದೆ. ಯಾಕಂದರೆ ಇಂಥವ್ರ ಪಾಪ ಈ ಕೋರ್ಟ್ ತಿರುಗಾಡಿ ಮಾಡಿಸ್ಕೊಳ್ಳೋ ಶಕ್ತಿ ಇಲ್ಲ ಪಾಪ. ಇಂಥವ್ರಿಗೆ ನಮ್ಮ ಚಂದ್ರಶೇಖರ್ ರೆಡ್ಡಿ ಮತ್ತು ಇವರೆಲ್ಲರೂ ಸಹಕಾರದಿಂದ ಇವತ್ತು ಪಾಪ ಏನು ಇವ್ರು ಜಮೀನು ರಿಜಿಸ್ಟರ್ ಮಾಡ್ಕೊಂಡಿದ್ರು, ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ರು ಅವರೇ ಬಂದು ಕ್ಯಾನ್ಸಲ್ ಮಾಡಿ ವಾಪಸ್ ಮಾಡಿಕೊಟ್ಟಿದ್ದಾರೆ. ಆದರೆ ಇದು ವಾಪಸ್ ಬಂದಿದೆ. ಆದರೆ ಇಂಥ ದಂಧಕೋರನ್ನು ಮಟ್ಟ ಹಾಕಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಮತ್ತು ಕಂದಾಯ ಇಲಾಖೆ ಹೇಳಿದ್ದೀನಿ, ಇನ್ಮೇಲೆ ಇಂಥವೇನೋ ನಡೆದ್ರೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದೀನಿ. ಇನ್ನೂ ಕೆಲವು ಆಗಿದೆ,
ಈಗ ಏನಾಗ್ತಾ ಇದೆ, ಗುಡಿಬಂಡೆಯಲ್ಲಿ ರಿಜಿಸ್ಟರ್ ಮಾಡೋದು, ಬಾಗೇಪಲ್ಲಿಯಲ್ಲಿ ಕ್ಯಾನ್ಸಲ್ ಮಾಡೋದು, ಅಂದರೆ ಅವರು ದಂಧೆ ಥರ ಮಾಡ್ತಾ ಇದ್ದಾರೆ, ಯಾಮಾರಿಸ್ತಾ ಇದ್ದಾರೆ ಪಾಪ ನಮ್ಮ ಅಮಾಯಕರು. ಇವನ್ಯಾವುದೇ ಕಾರಣಕ್ಕೆ ಇವಾಗ ಬಿಡಲ್ಲ. ಇವತ್ತೇನು ಪಾಪ ಹೆಚ್ಚು ಕಮ್ಮಿ 40ರಿಂದ 50 ಎಕರೆ ಜಮೀನು ಯಾರ ದಂಧಕದ ಅವರಿಂದ ವಾಪಸ್ ಪಡೆದು ಈ ಬಡ ರೈತರಿಗೆ ಹಸ್ತಾಂತರ ಮಾಡಿದ್ದೀವಿ. ದರಖಾಸ್ತು ಕಮಿಟಿ ಸದಸ್ಯ ಕೆಸಿ ಚಂದ್ರಶೇಖರ ರೆಡ್ಡಿ ಮಾತನಾಡಿ, ಈ ಮೋಸದಲ್ಲಿ ಶಾಮೀಲಾಗಿರುವವರ ವಿರುದ್ಧ ಬಾಗೇಪಲ್ಲಿ ಪೊಲೀಸ್ ಠಾಣೆ ಮತ್ತು ಗುಡಿಬಂಡೆ ಪೊಲೀಸ್ ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿ ತಿಂಗಳುಗಳೇ ಕಳೆದರೂ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ. ಕೊನೆಗೂ ನಾವೇ ರೈತರ ಸಹಕಾರದಿಂದ ಕೆಲವು ಆರೋಪಿಗಳನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದೇವೆ. ಇನ್ನು ಕೆಲವು ಆರೋಪಿಗಳನ್ನು ಬಂಧಿಸಬೇಕಾಗಿದೆ ಅಂತ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಕ್ರಯ ರದ್ದುಗೊಳಿಸಿದ ಆದೇಶ ಪತ್ರಗಳನ್ನು ಪಡೆದ ರೈತರು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮತ್ತು ವಕೀಲ ಕೆಸಿ ಚಂದ್ರಶೇಖರ ರೆಡ್ಡಿ ಅವರಿಗೆ ಧನ್ಯವಾದ ತಿಳಿಸಿದರು. ಶಿವಪುರಕ್ಕೆ ಇವ್ರ ಊರಿಗೆ ಸೇರಿರ್ತಕ್ಕಂಥ ಒಬ್ಬ ಅಂಜನಪ್ಪ ಅಂತ A1 ಅವನು CK ಗೋಪಿ ಅನ್ನೋನು ಪರ್ಚೇಸ್ ಮಾಡಿರ್ತಾನೆ. ಅವ್ನು ಮಾರಿರೋದು ಇವ್ರ ವಯಸ್ಸು ಸುಮಾರು 80 ವರ್ಷ ಚಿಲ್ಲರೆ ಆಗಿದೆ. ಅವ್ರ ಪಾಪ ಅವ್ನು ಮಾರಿರೋನು 40-50 ವರ್ಷ ಆಗಿದೆ, ಅಂಜನಪ್ಪ ಅಂತ. ಅವನ ಹೆಂಡತಿ ಸೇರಿ ಇವ್ರ ಹೆಂಡತಿ ಹೆಸರುಗಳನ್ನ ನಕಲಿ ಮಾಡಿ ಇವ್ರ ಜಮೀನು ಮಾರಿರ್ತಾರೆ. ಅದೇ ರೀತಿ ಯಂಗ್ರೋಣಮ್ಮ ಅಂತ ಪಾಪ ಇವ್ರದ್ದು 4 ಎಕರೆ ಇವ್ರ ಜಮೀನನ್ನು ಅದೇ ಸರ್ವೆ ನಂಬರ್ 116ರಲ್ಲಿ ಇರ್ತಕ್ಕಂಥ ಅದೇ ಸರ್ವೆ ನಂಬರು ಇವ್ರದ್ದು ಮಾರಿರ್ತಾರೆ. ಇವೆರಡು ನಾವು FIR ಮಾಡಿಸಿದ್ವಿ. FIR ಮಾಡಿಸಿದ ಮೇಲೆ ಈ ಪೊಲೀಸ್ ಇಲಾಖೆಯವ್ರ ಮೇಲೆ ನನಗೆ ಬಹಳ ಬೇಜಾರಿದೆ. ಎಲ್ಲರ ಮೇಲೂ ಅಲ್ಲ, ಕೆಲವ್ರ ಮೇಲೆ. ಯಾಕೆಂದರೆ FIR ಮಾಡಿಸಿದ ಮೇಲೆ ಅವ್ರು ಅರೆಸ್ಟೇ ಮಾಡಲಿಲ್ಲ, ಬೇಲ್ ತೊಗೊಂಬಂದು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ಸೇಲ್ಡಿಡ್ಗಳು ಆಗೋಗಿದೆ, ನಕಲಿ ಆಗಿರೋದು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಅವ್ರನ್ನೂ ಮಾತನಾಡಿ ನಿಮ್ಗೆ ಮೆಸೇಜ್ ಮುಗಿಸಿ ಇದ್ರ ಬಗ್ಗೆ ಒಂದು ನಿರ್ಧಾರ ಯಾವ ಮುಲಾಜು ನಮ್ಗೆ. ಇದೀಗ ಸಣ್ಣ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯಲಿದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ, ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1,990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಕ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚೆನ್ನೈ ಕಾರಿಡಾರ್ ರಸ್ತೆಯಲ್ಲಿ ಭೀಕರ ಅಪಘಾತ ನಡೆದಿದ್ದು ಸ್ಥಳದಲ್ಲೇ 4 ಯುವಕರು ಮೃತಪಟ್ಟಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಅಬ್ಬೇನಹಳ್ಳಿ ಸೇತುವೆ ಬಳಿ ಘಟನೆ ನಡೆದಿದ್ದು ಅಪಘಾತದ ರಭಸಕ್ಕೆ 4 ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾರೆ. ಚೆನ್ನೈ ಕಾರಿಡಾರ್ ರಸ್ತೆಯಲ್ಲಿ ಭೀಕರ ಅಪಘಾತ ನಡೆದಿದ್ದು ಸ್ಥಳದಲ್ಲಿ 4 ಯುವಕರು ಮೃತಪಟ್ಟಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಅಬ್ಬೇನಹಳ್ಳಿ ಸೇತುವೆ ಬಳಿ ಘಟನೆ ನಡೆದಿದ್ದು ಅಪಘಾತದ ರಭಸಕ್ಕೆ 4 ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾರೆ. ತಡರಾತ್ರಿ 2 ಗಂಟೆ ವೇಳೆ ನಿದ್ರೆ ಮಂಪರಿನಲ್ಲಿ ಕಾರು ಚಾಲನೆ ಮಾಡುತ್ತಿರುವಾಗ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಸೇತುವೆ ಮೇಲಿಂದ ಕೆಳಗೆ ಬಿದ್ದ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿದೆ. ಸೇತುವೆ ಮೇಲಿಂದ ಕಾರು ಕೆಳಗೆ ಬಿದ್ದ ಪರಿಣಾಮ ಸ್ಥಳದಲ್ಲಿ 4 ಯುವಕರು ಮೃತಪಟ್ಟಿದ್ದು ಚೆನ್ನೈ ಮೂಲದ 38 ವರ್ಷದ ಗೋಪಿ, 28 ವರ್ಷದ ಗೌತಮ್ ರಮೇಶ್ ಹಾಗೂ 27 ವರ್ಷದ ಹರಿಹರನ್ ಮತ್ತು 30 ವರ್ಷದ ಜೈಶಂಕರ್ ಮೃತಪಟ್ಟ ಯುವಕರಾಗಿದ್ದಾರೆ. ಚೆನ್ನೈನಿಂದ ಬೆಂಗಳೂರು ಕಡೆಗೆ ಬರುತ್ತಿದ್ದ ಕಾರು ನಿದ್ದೆ ಮಂಪರಿನಲ್ಲಿ ಸೇತುವೆಯಿಂದ ಕೆಳಗೆ ಬಿದ್ದ ಪರಿಣಾಮ ಅಪಘಾತ ಸಂಭವಿಸಿದೆ. ಇನ್ನು ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಕೆರೆಯ ಮಧ್ಯದಲ್ಲಿ ಸಿಲುಕಿದ್ದ 3 ವರ್ಷದ ಬಾಲಕಿಯನ್ನು ರಕ್ಷಣೆ ಮಾಡುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿದ್ದು ಅಗ್ನಿಶಾಮಕ ದಳದ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಕೋಲಾರ ತಾಲೂಕಿನ ಚುಂಚದೇನಹಳ್ಳಿಯ ಕೆರೆಯಲ್ಲಿ ಮೀನು ಹಿಡಿಯಲು ಬಂದಿದ್ದ ಚಿತ್ರದುರ್ಗ ಮೂಲದ ರಂಗಸ್ವಾಮಿ ಹಾಗೂ ಅಂಜಲಿ ದಂಪತಿಗಳ ಮಗು ಅಮೂಲ್ಯ ತೆಪ್ಪದಲ್ಲಿ ಕುಳಿದು ಆಟವಾಡುತ್ತಿದೆ. ದುರದೃಷ್ಟವಶಾತ್ ತೆಪ್ಪಕ್ಕೆ ಕಟ್ಟಿದ ಹಗ್ಗ ತುಂಡಾಗಿ ತೆಪ್ಪ ಅಲೆಗಳ ಹೊಡೆತಕ್ಕೆ ಕೆರೆಯ ಮಧ್ಯಕ್ಕೆ ಸಾಗಿದೆ.
ಮಗು ಮಾತ್ರ ತೆಪ್ಪದಲ್ಲಿದ್ದ ಕಾರಣ ಹೊರಬರಲು ಸಾಧ್ಯವಾಗದೆ ಮಗು ಅಪಾಯಕ್ಕೆ ಸಿಲುಕಿದೆ. ಇದನ್ನು ಕಂಡ ಪೋಷಕರು ಗೋಳಾಡಿದ್ದು ವಿಚಾರ ತಿಳಿದ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಕಾರ್ಯಪ್ರವೃತ್ತವಾಗಿದೆ. ನೀರಿನಲ್ಲಿ ಸುಮಾರು 200 ಮೀಟರ್ ದೂರಕ್ಕೆ ತೆಪ್ಪ ಸೇರಿದ್ದು, ಅಷ್ಟು ದೂರಕ್ಕೆ ಈಜಾಡಿಕೊಂಡು ಹೋಗಿ ಬಾಲಕಿಯನ್ನು ರಕ್ಷಿಸುವಲ್ಲಿ ಅಗ್ನಿಶಾಮಕ ದಳದ ನಾಗಪ್ಪ, ನಂದಿ ಯಶಸ್ವಿಯಾಗಿದ್ದಾರೆ. ಕೋಲಾರ ಗ್ರಾಮಾಂತರ ಠಾಣೆಯ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಮಗುವಿನ ರಕ್ಷಣೆ ಮಾಡಲಾಗಿದ್ದು, ನಿಜಾಮುದ್ದೀನ್ ಹಾಗೂ ನಾಗಪ್ಪ ನಂದಿ ಎಂಬುವರಿಂದ ಮಗುವನ್ನು ಸುರಕ್ಷಿತವಾಗಿ ಹೊರತರಲಾಗಿದೆ. ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತೆಪ್ಪ ಇಲ್ದಿರೋದಕ್ಕೆ ಈಜು ಹೊಡ್ಕೊಂಡು ಹೋಗ್ತಾ ಇರೋದು. ನಮ್ದು ಹಾಕಕ್ಕೆ ಬರಲ್ವಾ ತೆಪ್ಪನ? ಸರ್ ಬೋಟ್ ನಮ್ದು ತೆಪ್ಪ ಇಲ್ಲ ಸರ್. ಬೋಟ್ ಇಳಿಸಿ ಹಾಕೋದು ಒಂದು ಅರ್ಧ ಗಂಟೆ ಆಗುತ್ತೆ. ಅದಕ್ಕೋಸ್ಕರ ನಾನು ಸಾಹೇಬ್ರಿಗೆ ಅದಕ್ಕೆ ನಾನು ವೆಯ್ಟ್ ಮಾಡಿ ಸರ್ ಅಂದಿದ್ದೆ. ಗುಡಿಬಂಡೆ ತಾಲೂಕಿನ ಬೀಚ್ಗಾನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಕಾನೂನು ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಮಾಜದಲ್ಲಿ ಹೆಚ್ಚುತ್ತಿರುವ ಮಕ್ಕಳ ಮೇಲಿನ ಅಪರಾಧಗಳು, ಬಾಲ್ಯ ವಿವಾಹ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಕೆಲಸ ನಡೆಯಿತು. ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿಂದು ಕಾನೂನು ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಮಾಜದಲ್ಲಿ ಹೆಚ್ಚುತ್ತಿರುವ ಮಕ್ಕಳ ಮೇಲಿನ ಅಪರಾಧಗಳು, ಬಾಲ್ಯ ವಿವಾಹ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಕೆಲಸ ನಡೆಯಿತು. ವಕೀಲರ ಸಂಘದ ಖಜಾಂಚಿ ಬಾಬು ಫೋಕ್ಸೋ ಕಾಯ್ದೆ ಕುರಿತು ವಿದ್ಯಾರ್ಥಿಗಳಿಗೆ ವಿವರಿಸಿದರು. ಮಕ್ಕಳ ಸುರಕ್ಷತೆ, ಶಾಲೆ, ಮನೆ, ಸಮಾಜದಲ್ಲಿ ಸಂಭವಿಸಬಹುದಾದ ಅಪಾಯಗಳ ಬಗ್ಗೆ ಮಾತನಾಡಿದರು. ಮಕ್ಕಳ ಮೇಲಿನ ದೌರ್ಜನ್ಯ ತಕ್ಷಣವೇ ಹಿರಿಯರಿಗೆ, ಶಿಕ್ಷಕರಿಗೆ ತಿಳಿಸೋದು ಕಡ್ಡಾಯ ಅಂದರು. ವಕೀಲ ಎನ್ ನರಸಿಂಹಪ್ಪ ಹಾಗೂ ಜೆವಿ ನರೇಂದ್ರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕುರಿತು ಮಾತನಾಡಿ, ಸಮಾಜದಲ್ಲಿ ಅಪಾಯಕಾರಿ ಪದ್ಧತಿ ನಿಲ್ಲಿಸಲು ಯುವ ಪೀಳಿಗೆ ಪ್ರಮುಖ ಪಾತ್ರ ವಹಿಸಬೇಕು. ಬಾಲ್ಯ ವಿವಾಹದಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳು, ಶಿಕ್ಷಣದ ಅಡ್ಡಿ, ಮಹಿಳಾ ಸಬಲೀಕರಣದ ವ್ಯತ್ಯಾಸಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದರು. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ. ವಿಚಾರವಾದಿ ಹಂಪ ನಾಗರಾಜಯ್ಯ ಅವರು ದೇವನಹಳ್ಳಿ ತಾಲೂಕಿನ ಶಾಸನ ಸಂಶೋಧಕ ಬಿಟ್ಟಸಂದ್ರ ಗುರುಸಿದ್ದಯ್ಯ ಅವರ ಸಿದ್ಧಗಂಗಾ ಗೃಹ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ದೇವನಹಳ್ಳಿ ಕೋಡಿಮಂಚೇನಹಳ್ಳಿಯ ಸಿದ್ಧಗಂಗಾ ಗೃಹ ಗ್ರಂಥಾಲಯಕ್ಕೆ ಭೇಟಿ ನೀಡಿದ ಹಂಪ ನಾಗರಾಜಯ್ಯ ಮಾತನಾಡಿ, ಕನ್ನಡ ಭಾಷೆ ಈವರೆಗೂ ನಡೆದು ಬಂದಿರುವ ಇತಿಹಾಸವನ್ನು ಬಿಟ್ಟು ಹೊಸ ಕಾಲದಲ್ಲಿ ಕನ್ನಡ ಇರುವ ಪರಿಸ್ಥಿತಿ ಪರಾಮರ್ಶಿಸಿದರೆ ಸವಾಲುಗಳನ್ನು ಎದುರಿಸುತ್ತಿದೆ. ಅದರ ಅಸ್ತಿತ್ವಕ್ಕೆ ಧಕ್ಕೆ ಬರುವ ಕಾಲಘಟ್ಟಕ್ಕೆ ಬಂದು ನಿಂತಿದ್ದೇವೆ. ಕೇಂದ್ರ ಸರ್ಕಾರದ ಇತ್ತೀಚಿನ ಪ್ರವೃತ್ತಿ ಹಿಂದಿಯನ್ನು ದಕ್ಷಿಣ ಭಾರತದ ಮೇಲೆ ಹೇರಲಾಗ್ತಿದೆ. ಸಂಸ್ಕೃತ ಭಾಷೆ ಭಾರತೀಯ ಜನಭಾಷೆಯ ಮೇಲೆ ಹೇರ್ತಾ ಇದೆ. ಕೇಂದ್ರ ಸರ್ಕಾರ ಅನುದಾನ ಮೊತ್ತದಲ್ಲೂ ತಾರತಮ್ಯ ಮಾಡುತ್ತಿದೆ ಅಂತ ಆರೋಪಿಸಿದರು. ಸಿದ್ಧಗಂಗಾ ಲೈಬ್ರರಿಯಿಂದ ನಾಗರಾಜಯ್ಯ ಅವರನ್ನು ಗೌರವಿಸಲಾಯಿತು. ನಂತರ ಪೋಷಕರು ಮತ್ತು ಶಿಕ್ಷಕರ ಪಾತ್ರಗಳು, ಕರ್ತವ್ಯಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೀಗೆ ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಸಾಹಿತಿ ಬಿಟ್ಟಸಂದ್ರ ಗುರುಸಿದ್ದಯ್ಯ, ನಿವೃತ್ತ ಶಿಕ್ಷಕ ಎಂ ಶ್ರೀಕಂಠಪ್ಪ ಇತರರು ಹಾಜರಿದ್ದರು. ಕನ್ನಡ ಭಾಷೆ ಇದುವರೆಗೂ ನಡೆದು ಬಂದಿರುವ ಅದರ ಗತ ಇತಿಹಾಸದ ರೀತಿ ಒಂದು ಬಿಟ್ಬಿಡಿ, ಅದರ ಹೊಸ ಕಾಲದಲ್ಲಿ ಕನ್ನಡ ಇರುವ ಪರಿಸ್ಥಿತಿಯನ್ನು ನಾವು ಪರಿಭಾವಿಸಿದರೆ ಬಹಳ ಸವಾಲುಗಳನ್ನು ಅದು ಎದುರಿಸ್ತಾ ಇದೆ. ಅದರ ಅಸ್ತಿತ್ವಕ್ಕೆ ಧಕ್ಕೆ ಬರುವ ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೇವೆ. ಮತ್ತು ಕೇಂದ್ರ ಸರ್ಕಾರನೂ ಕೂಡ ಇತ್ತೀಚಿನ ಅದರ ಪ್ರವೃತ್ತಿಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ, ನಾನು ಮೊನ್ನೆ ತಾನೇ ಹೇಳಿಕೆ ಕೂಡ ಕೊಟ್ಟಿದ್ದೀನಿ, ಎಲ್ಲ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಅದೇನೆಂದರೆ, ಹಿಂದಿಯ ಜೊತೆಗೆ ಬರೀ ಇಷ್ಟು ದಿವಸ ನಾವು ಭಾವಿಸ್ಕೊಂಡಿದ್ವಿ ಹಿಂದಿಯನ್ನು ದಕ್ಷಿಣ ಭಾರತದ ಭಾಷೆಗಳ ಮೇಲೆ, ಒಟ್ಟು ಭಾರತದ ಬೇರೆ ಬೇರೆ ಭಾಷೆಗಳ ಮೇಲೆ ಹೇರ್ತಾ ಇದ್ದಾರೆ ಕೇಂದ್ರ ಅಂತ. ಅದು ಮಾತ್ರ ಅಲ್ಲ, ಈಗಿನ ಬೆಳವಣಿಗೆಯನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಸಂಸ್ಕೃತ ಭಾಷೆಯನ್ನು ನಮ್ಮ ಭಾರತೀಯ ಜನಭಾಷೆಗಳ ಮೇಲೆ ಅದು ಏರ್ತಾ ಇದೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಮಾತನಾಡುವ ಜನಭಾಷೆಗಳಿದೆಯಲ್ಲ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಇಂಥ ಭಾಷೆಗಳಿಗೆ ಕೇಂದ್ರ ಸರ್ಕಾರ ಕೊಡುವ ಅನುದಾನದ ಮೊತ್ತಕ್ಕೂ ಸಂಸ್ಕೃತವನ್ನು, ಅದು ಜನಭಾಷೆಯಲ್ಲ, ಕೆಲವರ ಭಾಷೆ ಅಷ್ಟೇ, ಭಾಳ ಪರಿಮಿತವಾದದ್ದು ಮತ್ತು ಪ್ರಾಚೀನವಾದಂಥದ್ದು. ಅದರ ಬಗ್ಗೆ ನಮಗೆ ದ್ವೇಷ ಇಲ್ಲ. ಆದರೆ ಅದರ ಬೆಳವಣಿಗೆಗೆ ಸುಮಾರು 2500 ಕೋಟಿ ಕೊಡುತ್ತೆ. ಕನ್ನಡದ ಬೆಳವಣಿಗೆಗೆ ಕೇವಲ 28 ಕೋಟಿ ಕೊಡುತ್ತೆ. 2500 ಕೋಟಿ ಅದರ ಬೆಳವಣಿಗೆ ಕೊಟ್ಟರೆ ಇಲ್ಲಿ 28 ಕೋಟಿ. ಮಲಯಾಳಂಗೆ 12 ಕೋಟಿ. ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಜನಭಾಷೆಗಳ ಅಭಿವೃದ್ಧಿಗೆ ಕೇಂದ್ರ ಅದು ಅಭಿಮುಖವಾಗಿಲ್ಲ. ಜನಭಾಷೆಗಳನ್ನು ಕೆಳಕ್ಕೆ ಹಾಕಿ ಜನಭಾಷೆ ಅಲ್ಲದ ಸಂಸ್ಕೃತವನ್ನು ನಮ್ಮ ಮೇಲೆ
ಒತ್ತಡದ ರೀತಿಯಲ್ಲಿ ತಂದು ಕೂಡಿಸ್ತಾ ಇದ್ದಾರಲ್ಲ, ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾದಂತಹ ಕಾಲದ ಹಂತದಲ್ಲಿ ನಾವಿದ್ದೇವೆ. ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ. ಹೋದಾಗ ಪ್ರಜಾವಾಣಿಯವರು ನನ್ನ ಕೈಲಿ ಬರೆಸಿದ್ರು, ಅವನ ಬಗ್ಗೆ ಬರೆದಿದ್ದೆ. ತಮ್ಮ ಪದವಿ ಪೂರ್ವ ಕಾಲದಲ್ಲಿ ಪಾಠ ಬೋಧಿಸಿದ್ದ ಶಿಕ್ಷಕರನ್ನು ಮರೆಯದೆ ಹಳೆಯ ವಿದ್ಯಾರ್ಥಿಗಳು ಆತ್ಮೀಯವಾಗಿ ಗೌರವಿಸಿದ ಘಟನೆ ದೇವನಹಳ್ಳಿಯಲ್ಲಿ ನಡೆಯಿತು. ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆದ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮೂಡಿಬಂತು. ದೇವನಹಳ್ಳಿ ಬೈಪಾಸ್ ರಸ್ತೆಯಲ್ಲಿರುವ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ 1982ರಿಂದ 1985ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ವೃಂದದಿಂದ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಳೆ ವಿದ್ಯಾರ್ಥಿಗಳು ತಮ್ಮ ಪಿಯುಸಿ ವಿಭಾಗದಲ್ಲಿ ವಿದ್ಯಾಭ್ಯಾಸ ನಡೆಸುವ ವೇಳೆ ಮರೆಯಲಾಗದ ವಿಚಾರಗಳನ್ನು ಹಂಚಿಕೊಂಡರು. ಈ ವೇಳೆ ಆಯೋಜಕರಾದ ವೆಂಕಟೇಶ್, ಲೋಕೇಶ್ 1982ರಿಂದ 1985ರವರೆಗಿನ ಹಳೆ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ. ಅದು ತಾಲೂಕು ಕೇಂದ್ರ, ಅದರಲ್ಲೂ ಆ ತಾಲೂಕಿನ ಶಕ್ತಿಸೌಧ ಎನಿಸಿದ ತಾಲೂಕು ಕಚೇರಿ. ಅಂತಹ ಕಚೇರಿಗೆ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭೇಟಿ ನೀಡುತ್ತಾರೆ. ಆದರೆ ಹಾಗೆ ಬರುವವರೆಲ್ಲ ಮೂಗು ಮುಚ್ಚಿಕೊಂಡು ಕಚೇರಿಯೊಳಗೆ ಬರಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದಕ್ಕೆ ಕಾರಣ ಕೊಳತೆ ಹೋಗಿರುವ ನೀರು, ಚರಂಡಿ. ಹಾಗಾದರೆ ಇದಕ್ಕೆ ಪರಿಹಾರ ಯಾವಾಗ ನೋಡೋಣ ಬನ್ನಿ. ವೀಕ್ಷಕರೇ, ನೀವು ನೋಡ್ತಿರುವ ಈ ತೆರೆದ ಚರಂಡಿ ಇರೋದು ಗುಡಿಬಂಡೆ ತಾಲೂಕು ಕಚೇರಿ ಪ್ರವೇಶ ದ್ವಾರದಲ್ಲಿಯೇ. ಯಾರೇ ತಾಲೂಕು ಕಚೇರಿಯೊಳಗೆ ಹೋಗಬೇಕಾದ್ರೂ ಇದೇ ಚರಂಡಿಯನ್ನು ದಾಟ್ಕೊಂಡು ಹೋಗಬೇಕು. ಅಧಿಕಾರಿಗಳು ಕಾರ್ನಲ್ಲೋ ಬೈಕ್ನಲ್ಲೋ ಹೋಗ್ತಾರೆ. ಆದರೆ ಬಡಪಾಯಿ ರೈತರು, ಸಾರ್ವಜನಿಕರು ನಡೆದುಕೊಂಡೇ ಹೋಗಬೇಕು. ಹಾಗೆ ಹೋಗುವ ಸಾರ್ವಜನಿಕರ ಮೂಗಿಗೆ ಮೊದಲು ಬಡಿಯೋದು ಈ ಚರಂಡಿಯ ದುರ್ವಾಸನೆ. ಪ್ರತಿದಿನ ನೂರಾರು ಜನರು, ಶಾಲಾ ಮಕ್ಕಳು ಈ ರಸ್ತೆಯನ್ನು ಬಳಸ್ತಾರೆ. ಮುಖ್ಯ ರಸ್ತೆಯಲ್ಲಿ ದಿನಪೂರ್ತಿ ಮೂಗು ಮುಚ್ಚಿಕೊಂಡು ನಡಿಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ತೆರೆದ ಚರಂಡಿ ತ್ಯಾಜ್ಯ ತುಂಬಿಕೊಂಡಿದ್ದು ತಾಲೂಕು ಕಚೇರಿ ಮುಂದೆ ಸ್ವಚ್ಛತೆ ಇಲ್ಲದೆ ದುರ್ನಾತ ಬೀರುತ್ತಿದೆ. ಈ ರಸ್ತೆಯಲ್ಲಿ ಪ್ರತಿದಿನ ಸಂಚರಿಸುವ ಅಧಿಕಾರಿಗಳ ಕಣ್ಣೆದುರೇ ಸಮಸ್ಯೆ ಇದ್ರೂ ಪರಿಹರಿಸುವ ಕನಿಷ್ಠ ಪ್ರಯತ್ನವನ್ನ ಅಧಿಕಾರಿಗಳು ಮಾಡಿಲ್ಲ. ತಮ್ಮದೇ ಕಚೇರಿಯ ಮುಂದೆ ಇರುವ ತ್ಯಾಜ್ಯ ಸ್ವಚ್ಛಗೊಳಿಸಿದ ಅಧಿಕಾರಿಗಳು ಇಡೀ ತಾಲೂಕಿನ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾ ಅನ್ನೋದು ಪ್ರಜ್ಞಾವಂತರ ಪ್ರಶ್ನೆ. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. 2,000 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಗಳಿಂದ ಚಾಲನೆ. ಸುಳ್ಳೆ ಬಿಜೆಪಿ ಮನೆ ದೇವರು ಎಂದ ಸಿಎಂ. ಸರ್ವ ಜಾತಿಯವರನ್ನು ಒಳಗೊಳ್ಳುವ ಸರ್ಕಾರ ನಮ್ಮದು ಎಂದ ಸಿದ್ದರಾಮಯ್ಯ. ಜಕ್ಕಲಮಡುಗು ತುಂಬಿ ಹರಿಯುತ್ತಿದ್ರು. ಮಾಜಿ ಅಧ್ಯಕ್ಷರ ವಾರ್ಡಿನಲ್ಲಿ ಕುಡಿಯಲು ನೀರಿಲ್ಲ. ಚರಂಡಿಗಳು ತುಂಬಿ ಮನೆಗಳಿಗೆ ತ್ಯಾಜ್ಯ ನುಗ್ಗುತ್ತಿದ್ರು. ಕೇಳೋರೇ ಇಲ್ಲ. ಎಲ್ಲೆದ್ರಲ್ಲಿ ಕಸ ಹಾಕಿದ್ರು ಸ್ವಚ್ಛ ಮಾಡೋರೇ ಇಲ್ಲ. ಇದು ಮಾಜಿ ಅಧ್ಯಕ್ಷರ ವಾರ್ಡಿನ ಸ್ಥಿತಿ. ಜಮೀನು ಕಳೆದುಕೊಂಡ ರೈತರಿಗೆ ಮತ್ತೆ ಜಮೀನು ವಾಪಸ್. ಭೂಗಳ್ಳರಿಗೆ ಮಣಿದು ರೈತರಿಗೆ ಮೋಸ ಮಾಡಿದ್ರೆ ಕಠಿಣ ಕ್ರಮ ಎಂದು ಕಂದಾಯ ಪೊಲೀಸ್ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟ ಶಾಸಕ ಸುಬ್ಬಾರೆಡ್ಡಿ. ಭೀಕರ ಅಪಘಾತದಲ್ಲಿ 4 ಯುವಕರು ಸಾವು. ಮಾಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಭೀಕರ ದುರಂತ. ನಿದ್ದೆ ವಂಪರ್ನಲ್ಲಿ ಸೇತುವೆಯಿಂದ ಕೆಳಗೆ ಬಿದ್ದ ಕಾರು. ಇಲ್ಲಿಗೆ ಇಂದಿನ ವಾರ್ತೆಗಳು ಮುಕ್ತಾಯವಾಗಿದೆ. ನಮಸ್ಕಾರ.